ಸ್ನೇಹಿತರೆ, ಇವತ್ತು ನಾವು ನಮ್ಮ ಪೋಸ್ಟ್ ಆಫೀಸ್ನ IPPB ಅಕೌಂಟ್ನ ಒಂದು IPPB ಅಂದ್ರೆ ಇಂಡಿಯಾ ಪೋಸ್ಟ್ ಪೇಮೆಂಟ್ಸ್ ಬ್ಯಾಂಕ್ ಅಂತ ಏನೊಂದು ಅಕೌಂಟ್ ಇರುತ್ತೆ. ಆ ಒಂದು ಅಕೌಂಟನ್ನು ನಾವು ನಮ್ಮ ಫೋನಲ್ಲಿ ಯಾವ ರೀತಿ ಅದರ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೋಬೇಕು ಅಥವಾ ರಿಜಿಸ್ಟರ್ ಮಾಡ್ಕೋಬೇಕು ಅಂತ ಚರ್ಚೆ ಮಾಡೋಣ. ನಾವು ಮೊದಲ ಬಾರಿ ನಾವು ಅಕೌಂಟನ್ನು ನಾವು ಮಾಡಿಸ್ಕೊಂಡ ನಂತರದಲ್ಲಿ ಅಲ್ಲಿ ಅಕೌಂಟನ್ನು ಅವರು ಮಾಡಿಕೊಟ್ಟ ನಂತರದಲ್ಲಿ ನಮಗೆ ಅಕೌಂಟ್ ನಂಬರ್ ಹಾಗೂ ಕಸ್ಟಮರ್ ID ಕೊಟ್ಟಿರ್ತಾರೆ. ಅದರ ಮೂಲಕ ನಾವು ಒಂದು ಇಲ್ಲಿ ಆ್ಯಪ್ನ ರಿಜಿಸ್ಟರ್ ಮಾಡ್ಕೋಬೇಕಾಗುತ್ತೆ. ಮಾಡಿಬಿಟ್ಟು ಅಲ್ಲಿಂದ ನಾವು ATM ಕಾರ್ಡ್ನ ಯಾವ ರೀತಿ ಪಡ್ಕೋಬೋದು ಅಂತಾನು ಹೇಳ್ತೀನಿ. ಇಲ್ಲಿ ಆ್ಯಪ್ ಮೂಲಕನೇ ಸಂಪೂರ್ಣ ಅಂತ ಪ್ರೊಸೆಸ್ ಇರುತ್ತೆ. ಇಲ್ಲಿ ಆ್ಯಪ್ನಲ್ಲಿ ವರ್ಚುವಲ್ ಡೆಬಿಟ್ ಕಾರ್ಡ್ ಅಂತ ಬರುತ್ತೆ. ATM ಕಾರ್ಡ್ ಅಂದರೆ ಫಿಸಿಕಲ್ ಕಾರ್ಡ್ ಬರೋದಿಲ್ಲ ಸ್ನೇಹಿತರೆ. ಅಲ್ಲಿ ಫೋಟೋನ ಹಾಗೆ ಒಂದು ವರ್ಚುವಲ್ ಡೆಬಿಟ್ ಕಾರ್ಡ್ ಬರುತ್ತೆ. ಅದರ ಮೂಲಕ ನಾವು ಯಾವುದೇ ಒಂದು UPI ಆ್ಯಪ್ನೊಂದಿಗೆ ಅದನ್ನು ಲಿಂಕ್ ಮಾಡ್ಕೋಬೋದು ಅಥವಾ ಫೋನ್ಪೇ ಗೂಗಲ್ ಪೇನೊಂದಿಗೆ ಆ ಒಂದು ಅಕೌಂಟನ್ನು ಲಿಂಕ್ ಮಾಡ್ಕೋಬೋದು. ಯಾವ ರೀತಿ ಅಂತ ನಾನು ಸಂಪೂರ್ಣವಾಗಿ ಹೇಳ್ತೀನಿ. ಹಾಗೆ ನಮ್ಮ ಚಾನಲ್ಗೆ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, ಇಲ್ಲಿ ನೋಡ್ಬೋದು ಪ್ಲೇಸ್ಟೋರ್ನಿಂದ ಈ ಆ್ಯಪ್ನ ನಾನು ಇನ್ಸ್ಟಾಲ್ ಮಾಡ್ಕೊಳ್ತಾ ಇದ್ದೀನಿ. IPPB ಮೊಬೈಲ್ ಬ್ಯಾಂಕಿಂಗ್ ಅಂತ ಈ ಒಂದು ಆ್ಯಪ್ನ ನಾವು ಇನ್ಸ್ಟಾಲ್ ಮಾಡಿದ ನಂತರದಲ್ಲಿ ಅಲ್ಲಿ ಏನೇನು ಹಾಕಬೇಕಾಗುತ್ತೆ, ಯಾವ ರೀತಿ ಪ್ರೊಸೆಸ್ ಇರುತ್ತೆ ಅಂತ ಸಂಪೂರ್ಣವಾಗಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ನೋಡಿ, ಇನ್ಸ್ಟಾಲ್ ಆಗಿದೆ. ಆದ ನಂತರದಲ್ಲಿ ಇಲ್ಲಿ ಓಪನ್ ಅಂತ ನಾನು ಕ್ಲಿಕ್ ಮಾಡ್ಕೋತೀನಿ. ಓಪನ್ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ನೋಡಿ, ಈ ರೀತಿ ಏನಾದರೂ ಪರ್ಮಿಷನ್ಗಳನ್ನ ಕೇಳಿದರೆ ಅಲೋ ಮಾಡಿದ ನಂತರದಲ್ಲಿ ಇಲ್ಲಿ ಲಾಗಿನ್ ನೌ ಅಂತ ಕ್ಲಿಕ್ ಮಾಡ್ಕೋಬೇಕು. ಆ್ಯಪ್ನ ಮೇನ್ ಇಂಟರ್ಫೇಸ್ ಇಲ್ಲಿ ಓಪನ್ ಆಗಿದೆ. ಲಾಗಿನ್ ನೌ ಅಂತ ಕ್ಲಿಕ್ ಮಾಡಿಬಿಟ್ಟು ಮತ್ತೆ ನಾನು ಪರ್ಮಿಷನ್ಗೆ ಅಲೋ ಮಾಡ್ತೀನಿ. ಮಾಡಿದ ನಂತರದಲ್ಲಿ ಇಲ್ಲಿ ಈ ಬಾಕ್ಸ್ ಮೇಲೆ ಈ ರೀತಿ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಸ್ಟಾರ್ಟ್ ಸಿಮ್ ವೆರಿಫಿಕೇಶನ್ ಅಂತ ಕ್ಲಿಕ್ ಮಾಡ್ಕೋಬೇಕು. ಸ್ಟಾರ್ಟ್ ಸಿಮ್ ವೆರಿಫಿಕೇಶನ್ ಅಂತ ಕ್ಲಿಕ್ ಮಾಡ್ಕೋಬೇಕು. ಮಾಡಿದ ನಂತರದಲ್ಲಿ ಮತ್ತೆ ಪರ್ಮಿಷನ್ಗೆ ಅಲೋ ಮಾಡ್ತೀನಿ. ಮಾಡಿದ ನಂತರದಲ್ಲಿ ಸ್ವಲ್ಪ ವೇಟ್ ಮಾಡಬೇಕಾಗುತ್ತೆ. ಸಿಮ್ ಅನ್ನೋದು ವೆರಿಫೈ ಆಗ್ತಾ ಇರುತ್ತೆ. ನಾವು ಯಾವ ನಂಬರ್ನ ಕೊಟ್ಟಿರ್ತೀವಿ ಅದೇ ಫೋನಲ್ಲಿ ಮಾಡಬೇಕಾಗುತ್ತೆ ಸ್ನೇಹಿತರೆ. ಬೇರೆ ಫೋನಲ್ಲಿ ಮಾಡೋದಕ್ಕೆ ಬರೋದಿಲ್ಲ. ನಾವು ಪೋಸ್ಟ್ ಆಫೀಸ್ನಲ್ಲಿ ಯಾವ ನಂಬರ್ನ ಕೊಟ್ಟಿರ್ತೀವಿ ಅದೇ ಫೋನಲ್ಲಿ ಈ ಒಂದು ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೋಬೇಕು. ನಂತರದಲ್ಲಿ ಅಕೌಂಟ್ ನಂಬರು ಕಸ್ಟಮರ್ ID ಹಾಕಬೇಕಾಗುತ್ತೆ. ಅವ್ರು ಕೊಟ್ಟಿರುವಂಥ ಅವ್ರು ಏನು ಕಾರ್ಡ್ ಕೊಟ್ಟಿರ್ತಾರೆ ಅದರಲ್ಲಿ ಅಕೌಂಟ್ ನಂಬರ್ ಹಾಗೂ ಕಸ್ಟಮರ್ ID ಇರುತ್ತೆ. ಹಾಕಿಬಿಟ್ಟು ಡೇಟ್ ಆಫ್ ಬರ್ತನ್ನು ಹಾಕಿಬಿಟ್ಟು ಇಲ್ಲಿ ಈ ರೀತಿ ನಾವು ರಿಜಿಸ್ಟರ್ ಅಂತ ಕ್ಲಿಕ್ ಮಾಡ್ಕೋಬೇಕು. ಅಂದರೆ ಡೇಟ್ ಆಫ್ ಬರ್ತ್ನ ಆಧಾರ್ ಕಾರ್ಡ್ನಲ್ಲಿ ಯಾವ ರೀತಿ ಇದೆ ಅದೇ ಡೇಟ್ ಆಫ್ ಬರ್ತ್ನ ಹಾಕಬೇಕಾಗುತ್ತೆ. ನೋಡಿ, ಈ ರೀತಿ ಹಾಕಿಬಿಟ್ಟು ರಿಜಿಸ್ಟರ್ ಅಂತ ಕ್ಲಿಕ್ ಮಾಡ್ಕೋಬೇಕು. ಅಕೌಂಟ್ ನಂಬರ್ ಕಸ್ಟಮರ್ ID ಡೇಟ್ ಆಫ್ ಬರ್ತ್ ಹಾಕಿಬಿಟ್ಟು ಫೋನ್ ನಂಬರ್ ಆಲ್ರೆಡಿ ಹಾಕಿದ್ದಂಥದ್ದಿದೆ. ನಂತರದಲ್ಲಿ ಇಲ್ಲಿ ಒಂದು ಪಿನ್ನನ್ನು ಸೆಟ್ ಮಾಡ್ಕೋಬೇಕು. 4 ಅಂಕೆಗಳ ಒಂದು ಪಿನ್ನನ್ನು ನಾವು ಅಂದರೆ ಆ ಆ್ಯಪ್ ಯಾವಾಗ ನಾವು ಓಪನ್ ಮಾಡ್ತಿರ್ತೀವಿ ಆವಾಗ ಹಾಕಬೇಕಾಗುತ್ತೆ. 4 ಅಂಕೆಗಳ ಪಿನ್ನನ್ನು 2 ಕಡೆಗಳಲ್ಲಿ ಎಂಟರ್ M ಪಿನ್ ಅಂತ ಏನಿದೆ ಆ 2 ಕಡೆಗಳಲ್ಲಿ ಅದೇ ನಂಬರ್ನ ಹಾಕಿಬಿಟ್ಟು ಸೆಟ್ M ಪಿನ್ ಅಂತ ಕ್ಲಿಕ್ ಮಾಡ್ಕೋಬೇಕು. ಮಾಡಿದ ನಂತರದಲ್ಲಿ ಇಲ್ಲಿ ಸೆಕ್ಯೂರಿಟಿ ಕ್ವಶನ್ಸ್ ಅಂತ ಇದೆ. ಇಲ್ಲಿ 3 ರಿಂದ 4 ಕ್ವಶನ್ಸ್ ಇರುತ್ತೆ. ಆ ಕ್ವಶನ್ಗೆ ನೀವು ಆನ್ಸರ್ ಮಾಡಬೇಕಾಗುತ್ತೆ. ಇಲ್ಲಿ ನೀವು ಆ ಒಂದು ಆನ್ಸರನ್ನು ಕೂಡ ನೀವು ನೆನಪಲ್ಲಿ ಇಟ್ಕೋಬೇಕು ಅಥವಾ ಎಲ್ಲಾದರೂ ನೋಟ್ಸ್ ಮಾಡಿ ಇಟ್ಕೊಳ್ಳಿ. ಯಾಕೆಂದರೆ ಮರಳಿ ನೀವು ಆ್ಯಪ್ನ ಮತ್ತೆ ಯಾವಾಗಲಾದರೂ ರೀಸೆಟ್ ಮಾಡಿ ಸ್ಟಾರ್ಟ್ ಮಾಡ್ತಿರ್ಬೇಕಾದ್ರೆ ಬೇಕಾಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ನೀವು ಏನೇ ಆನ್ಸರ್ ಮಾಡ್ಬೋದು. ನೀವು ಏನು ಬೇಕಾದರೂ ಮಾಡಿದ್ರು ನೋ ಪ್ರಾಬ್ಲಮ್. ಆದರೆ ಏನು ಮಾಡಿದ್ರೆ ಅಂತ ಮಾತ್ರ ನೀವು ನೋಟ್ಸ್ ಮಾಡಿ ಇಟ್ಕೊಳ್ಳಿ. ಈ ರೀತಿ ನೋಡ್ಬೋದು. ಇಲ್ಲಿ ಏನು ಕ್ವಶನ್ಸ್ ಇರುತ್ತೆ ಅವುಗಳಿಗೆ ನಾನು ಆನ್ಸರ್ ಮಾಡಿದ್ದೀನಿ. ಮಾಡಿಬಿಟ್ಟು ಸಬ್ಮಿಟ್ ಅಂತ ಕ್ಲಿಕ್ ಮಾಡ್ಕೊತೀನಿ. ಯಾವುದೇ ನೀವು ಆನ್ಸರ್ ಮಾಡ್ಬೋದು, ಏನೇ ಮಾಡ್ಬೋದು. ಇಲ್ಲಿ ನೀವು ಇದನ್ನೇ ಮಾಡ್ಬೇಕಂತ ಏನಿಲ್ಲ. ನಂತರದಲ್ಲಿ ಇಲ್ಲಿ OTP ಬಂದುಬಿಟ್ಟು ಈ ರೀತಿ ವೆರಿಫೈ ಆಗಿಬಿಟ್ಟು ರಿಜಿಸ್ಟ್ರೇಷನ್ ಸಕ್ಸಸ್ಫುಲ್ ಅಂತ ಬಂದಿದೆ. ನಾನು ಮತ್ತೆ ಲಾಗಿನ್ ಅಂತ ಕ್ಲಿಕ್ ಮಾಡ್ಕೊತೀನಿ. ನೋಡಿ, ನಾನು M ಪಿನ್ನನ್ನು ಸೆಟ್ ಮಾಡಿದ್ದೆ. 4 ಅಂಕೆಗಳ M ಪಿನ್ನನ್ನು ಅದೇ M ಪಿನ್ನನ್ನು ಹಾಕಿಬಿಟ್ಟು ಇಲ್ಲಿ ಲಾಗಿನ್ ಮಾಡ್ಕೋಬೇಕಾಗುತ್ತೆ. ಈ ರೀತಿ ನೋಡ್ಬೋದು. ಪ್ಲೀಸ್ ಎನೇಬಲ್ ಲೊಕೇಶನ್ ಅಂತ ಈ ರೀತಿ ಬರ್ತಾ ಇದ್ರೆ ನಿಮ್ಮ ಫೋನಲ್ಲಿ ಏನು ಮಾಡ್ಬೇಕು ಅಂತ ಹೇಳ್ತೀನಿ. ಮೇಲ್ಗಡೆ ಈ ರೀತಿ ನೀವು ಈ ಬಾರ್ನ ಓಪನ್ ಮಾಡಿಬಿಟ್ಟು ಇಲ್ಲಿ ಲೊಕೇಶನ್ ಅಂತ ಇರುತ್ತೆ. ಆ ಲೊಕೇಶನ್ನ ಈ ರೀತಿ ನೀವು ಆನ್ ಮಾಡ್ಕೋಬೇಕಾಗುತ್ತೆ. ಮಾಡಿಬಿಟ್ಟು ನೀವು ಓಕೆ ಅಂತ ಕ್ಲಿಕ್ ಮಾಡಿದರೆ ನಿಮ್ಮ ಆ್ಯಪ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ನೋಡ್ಬೋದು, ನೀವು ಲೊಕೇಶನ್ನ ಆನ್ ಮಾಡ್ಕೊಳ್ಳಿ. ಮಾಡಿದ ನಂತರದಲ್ಲಿ ನೋಡ್ಬೋದು ಸಂಪೂರ್ಣವಾಗಿ ಆ್ಯಪ್ ಅನ್ನೋದು ಸ್ಟಾರ್ಟ್ ಆಗಿದೆ. ಇಲ್ಲಿಂದ ಬ್ಯಾಲೆನ್ಸ್ ಕೂಡ ನಾವು ಚೆಕ್ ಮಾಡ್ಕೋಬೋದು. ನೋಡ್ಬೋದು, ಈ ರೀತಿ ಬ್ಯಾಲೆನ್ಸನ್ನು ಚೆಕ್ ಮಾಡ್ಕೋಬೋದು. ನಂತರದಲ್ಲಿ ಮಿನಿ ಸ್ಟೇಟ್ಮೆಂಟ್ ಅಂತ ಇಲ್ಲಿ ಆಪ್ಷನ್ ಕೊಟ್ಟಿರ್ತಾರೆ. ಅಲ್ಲಿಂದ ನೀವು ಸ್ಟೇಟ್ಮೆಂಟ್ ಕೂಡ ತಗೋಬೋದು. ಇದೇ ಸಾರಿ ನಾನು ಓಪನ್ ಮಾಡಿದ್ದು. ಇದು ಫಸ್ಟ್ ಟೈಮು ಈ ಅಕೌಂಟನ್ನು ಕ್ರಿಯೇಟ್ ಮಾಡಿ ನಾನು ಫಸ್ಟ್ ಟೈಮ್ ಈ ಆ್ಯಪ್ನ ಓಪನ್ ಮಾಡಿದ್ದೀನಿ. ನಂತರದಲ್ಲಿ ನಾನು ಹೋಮ್ ಮೇಲೆ ಕ್ಲಿಕ್ ಮಾಡ್ಕೋತೀನಿ. ಈಗ ನಾವು ಇಲ್ಲಿ ಮತ್ತೆ ಪರ್ಮಿಷನ್ ಕೇಳ್ತಾ ಇದೆ, ಅಲೌ ಮಾಡ್ಕೊಳ್ಳಿ, ನೋ ಪ್ರಾಬ್ಲಮ್. ನಂತರದಲ್ಲಿ ಕೆಳಗಡೆ ಹೋಗ್ಬಿಟ್ಟು ನಾವು ATMನ ಯಾವ ರೀತಿ ಆಕ್ಟಿವೇಟ್ ಮಾಡ್ಕೋಬೇಕಂತ ಹೇಳ್ತೀನಿ. ಸ್ವಲ್ಪ ಕೆಳಗಡೆ ಬಂದುಬಿಟ್ಟು ಇಲ್ಲಿ ಡೆಬಿಟ್ ಕಾರ್ಡ್ ಅಂತ ಇಲ್ಲಿ ನೋಡಿ ರೂಪೇ ಡೆಬಿಟ್ ಕಾರ್ಡ್ ಅಂತ ಆಪ್ಷನ್ ಕೊಟ್ಟಿರ್ತಾರೆ. ಇಲ್ಲಿ ನೋಡ್ಬೋದು. ಇದ್ರ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ATMನ ನಾವು ಆಕ್ಟಿವೇಟ್ ಮಾಡ್ಕೋಬೇಕು ಅಂದರೆ ರೂಪೇ ಡೆಬಿಟ್ ಕಾರ್ಡ್ ಮೇಲೆ ಈ ರೀತಿ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ರಿಕ್ವೆಸ್ಟ್ ವರ್ಚುವಲ್ ಡೆಬಿಟ್ ಕಾರ್ಡ್ ಅಂತ ಇಲ್ಲಿ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಈ ರೀತಿ ರಿಕ್ವೆಸ್ಟ್ ವರ್ಚುವಲ್ ಡೆಬಿಟ್ ಕಾರ್ಡ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಂತರದಲ್ಲಿ ಇಲ್ಲಿ ಕನ್ಫರ್ಮ್ ಅಂತ ಕ್ಲಿಕ್ ಮಾಡ್ಕೋಬೇಕು. ಅಂದರೆ ಈ ಬಾಕ್ಸ್ ಮೇಲೆ ಈ ರೀತಿ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ನೋಡಿ, ಈ ಬಾಕ್ಸ್ ಮೇಲೆ ಈ ರೀತಿ ಟಿಕ್ ಮಾಡ್ಕೊಂಡ್ಬಿಟ್ಟು ಕನ್ಫರ್ಮ್ ಅಂತ ನಾವು ಕ್ಲಿಕ್ ಮಾಡ್ಕೋಬೇಕು. ಕನ್ಫರ್ಮ್ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ 25 ರೂಪಾಯಿ ಆ ಒಂದು ATMನ ಚಾರ್ಜ್ ನಾವು ಕಟ್ ಮಾಡ್ಕೋತೀವಿ ಅಂತ ಹೇಳ್ತಾ ಇದೆ. ಓಕೆ, ನಾನು ಇಲ್ಲಿ ಅಲೌ ಮಾಡಬೇಕಾಗುತ್ತೆ. ಇಲ್ಲಿ ನೋಡ್ಬೋದು, ಕಂಟಿನ್ಯೂ ಅಂತ ನಾವು ಇಲ್ಲಿ ಕ್ಲಿಕ್ ಮಾಡಿಬಿಟ್ಟು ಅದಕ್ಕೆ ಪರ್ಮಿಷನ್ ಕೊಡಬೇಕಾಗತ್ತೆ. ನಂತರದಲ್ಲಿ ನಮ್ಮ ಒಂದು ಫೋನ್ಗೆ OTP ಬಂದುಬಿಟ್ಟು ವೆರಿಫೈ ಆಗಿ ನಮ್ಮ ಒಂದು ATM ಕಾರ್ಡ್ ಅನ್ನೋದು ಅಥವಾ ಡೆಬಿಟ್ ಕಾರ್ಡ್ ವರ್ಚುವಲ್ ಡೆಬಿಟ್ ಕಾರ್ಡು ATM ಕಾರ್ಡ್ ಅಲ್ಲ, ಈ ರೀತಿ OTP ಬಂದಿದೆ. OTP ಹಾಕಿಬಿಟ್ಟು ಇಲ್ಲಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡ್ಕೋತೀನಿ. ಮಾಡಿದ ನಂತರದಲ್ಲಿ ಡೆಬಿಟ್ ಕಾರ್ಡ್ ಅನ್ನೋದು ಜನರೇಟ್ ಆಗಿದೆ.
ಆದ ನಂತರದಲ್ಲಿ ಇಲ್ಲಿ ನೋಡ್ಬೋದು ಸಂಪೂರ್ಣವಾಗಿ ಇಲ್ಲಿ ಈ ರೀತಿ ಇನ್ಆಕ್ಟಿವ್ ಅಂತ ಸ್ಟೇಟಸ್ ಕಾರ್ಡ್ ಸ್ಟೇಟಸ್ ಇನ್ಆಕ್ಟಿವ್ ಅಂತ ಬರ್ತಾ ಇದೆ, ಇನ್ನೂ ಆಕ್ಟಿವ್ ಆಗಿಲ್ಲ. ಇಲ್ಲಿ ಇನ್ಆಕ್ಟಿವ್ ಅಂತ ಬರ್ತಾ ಇದೆ. ನಾನು ಬ್ಯಾಕ್ ಟು ಹೋಮ್ ಹೋಗಿಬಿಟ್ಟು ಆ್ಯಕ್ಟಿವ್ ಮಾಡೋದು ಹೇಗೆ ಅಂತ ಹೇಳ್ತೀನಿ. ಮತ್ತು ಇಲ್ಲಿ ನೋಡಿ ಗೋ ಟು ಹೋಮ್ ಅಂತ ಕ್ಲಿಕ್ ಮಾಡ್ಕೊತೀನಿ. ಈ ರೀತಿ ಹೋಮ್ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ಮತ್ತೆ ಡೆಬಿಟ್ ಕಾರ್ಡ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಕೆಳಗಡೆ ಬಂದ್ಬಿಟ್ಟು ಮತ್ತೆ ಇಲ್ಲಿ ರೂಪೇ ಡೆಬಿಟ್ ಕಾರ್ಡ್ ಅಂತ ಏನಿದೆ ಅದ್ರ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು. ಮಾಡಿಬಿಟ್ಟು ಇಲ್ಲಿ ಸ್ಟೇಟಸ್ ಅನ್ನೋದು ಬ್ಲಾಕ್ಡ್ ಅಂತ ತೋರಿಸ್ತಾ ಇರುತ್ತೆ ಸ್ನೇಹಿತರೆ. ಇಲ್ಲಿ ಅನ್ಬ್ಲಾಕ್ ವರ್ಚುವಲ್ ಡೆಬಿಟ್ ಕಾರ್ಡ್ ಅಂತ ನಾವು ಇಲ್ಲಿ ಕ್ಲಿಕ್ ಮಾಡಿಬಿಟ್ಟು ಅನ್ಬ್ಲಾಕ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನೋಡಿ, ನೀವು ಅನ್ಬ್ಲಾಕ್ ಮಾಡೋವರೆಗೂ ಅದ್ರ ಮೇಲಿರುವಂಥ ಡೀಟೇಲ್ಸ್ ನಿಮಗೆ ತೋರಿಸೋದಿಲ್ಲ, ಅದು ಅದ್ರ ಮೇಲಿರುವಂಥ ಡೀಟೇಲ್ಸ್ ನಿಮಗೆ ತೋರಿಸೋದಿಲ್ಲ. ಅದಕ್ಕಾಗಿ ಅದ್ರ ಮೇಲೆ ಅನ್ಬ್ಲಾಕ್ ಅಂತ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಕನ್ಫರ್ಮ್ ಅಂತ ನೀವು ಕ್ಲಿಕ್ ಮಾಡಿದರೆ ನಿಮ್ಮ ಕಾರ್ಡ್ ಅನ್ನೋದು ಸಕ್ಸಸ್ಫುಲ್ ಆಗಿ ಅನ್ಬ್ಲಾಕ್ ಆಗುತ್ತೆ. ಇಲ್ಲಿ ನೋಡಿ MPIN ಅನ್ನು ಎಂಟರ್ ಮಾಡಿ ಅಂತ ಹೇಳ್ತಾ ಇದೆ. 4 ಅಂಕೆಗಳ MPIN ಅನ್ನು ಏನು ಸೆಟ್ ಮಾಡಿದ್ವಿ ಅದೇ MPIN ಅನ್ನು ಹಾಕಿಬಿಟ್ಟು ಇಲ್ಲಿ ಕನ್ಫರ್ಮ್ ಅಂತ ಕ್ಲಿಕ್ ಮಾಡ್ಕೋಬೇಕು. ಮಾಡಿದ ತಕ್ಷಣದಲ್ಲಿ ಇಲ್ಲಿ ಟ್ರಾನ್ಸಾಕ್ಷನ್ ಫೇಲ್ ಅಂತ ಬರ್ತಾ ಇದೆ, ಸ್ವಲ್ಪ ಟೆಕ್ನಿಕಲ್ ಎರರ್ ಇರ್ಬೋದು. ನಂತರದಲ್ಲಿ ನೀವು ಪದೇ ಪದೇ ಟ್ರೈ ಮಾಡೋದ್ರಿಂದ ನಿಮ್ಮ ಒಂದು ಕಾರ್ಡ್ ಅನ್ನೋದು ಆಕ್ಟಿವ್ ಆಗುತ್ತೆ. ಆಕ್ಟಿವ್ ಆದ ನಂತರದಲ್ಲಿ ನೀವು ಅದರ ಮೇಲೆ ಇರುವಂಥ ಡೀಟೇಲ್ಸ್ ಎಲ್ಲ ತೋರಿಸುತ್ತೆ. ಆ ಅಕೌಂಟ್ ಒಂದು ATM ಕಾರ್ಡ್ನ ಒಂದು ನಂಬರ್ಸು, ಹಾಗೆ ಎಕ್ಸ್ಪೈರಿ ಡೇಟು, CVV ನಂಬರ್ ಎಲ್ಲವನ್ನು ತೋರಿಸುತ್ತೆ. ಆ ಡೀಟೇಲ್ಸ್ನ ಯೂಸ್ ಮಾಡಿಬಿಟ್ಟು ನೀವು ಫೋನ್ಪೇ ಮೂಲಕ ನಿಮ್ಮ ಒಂದು IPPB ಆ್ಯಪ್ನ ಫೋನ್ಪೇಗೆ ಲಿಂಕ್ ಮಾಡ್ಕೋಬಹುದು. ಇದರ ಪ್ರೊಸೆಸ್ನ ನಾನು ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ ಸ್ನೇಹಿತರೆ. ಹಾಗೆ ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಇದರ ಬಗ್ಗೆ ಸಮಸ್ಯೆಗಳು ಡೌಟ್ಗಳಿದ್ರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇರ್ತೀನಿ. ಮುಂದೆ ಬರ್ತೀವಿ. ಎಲ್ಲರಿಗೂ ಟೇಕ್